ಇವತ್ತು ಕರ್ನಾಟಕ ರಾಜ್ಯದ ಪರವಾಗಿ, ಕರ್ನಾಟಕ ಸರ್ಕಾರದ ಪರವಾಗಿ ಏನು RCB ಟೀಮು IPL ಚಾಂಪಿಯನ್ಶಿಪ್ ಅನ್ನು ಗೆದ್ದಿದ್ದಾರೆ, ಅವರಿಗೆ ಇವತ್ತು ಈ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಅವರಿಗೆ ಫೆಲಿಸಿಟೇಷನ್ ಪ್ರೋಗ್ರಾಮ್ ಅನ್ನು ಇಟ್ಕೊಂಡಿದ್ದೇವೆ. ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಪ್ಲೇಯರ್ಸ್ ಎಲ್ಲರೂ ಕೂಡ ಅವರು ಬಸ್ನಲ್ಲಿ ಇಲ್ಲಿಗೆ ಬರ್ತಾರೆ. ಬಂದ ಮೇಲೆ ಅವರಿಗೆ ಫೆಲಿಸಿಟೇಷನ್ ಮಾಡ್ತೀವಿ. ಬಸ್ನಲ್ಲೇ ಅವರು ವಾಪಸ್ಸು ಕ್ರಿಕೆಟ್ ಸ್ಟೇಡಿಯಂಗೆ ಹೋಗ್ತಾರೆ. ದೇರ್ ವಿಲ್ ನಾಟ್ ಬಿ ಎನಿ ಪ್ರೊಸೆಷನ್ ಆಸ್ ಸಚ್. ಅವರು ಬಸ್ನಲ್ಲೇ ವಾಪಸ್ ಹೋಗ್ತಾರೆ. ಇಲ್ಲಿ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಅನಂತರ ಟೀಮಿನ ಪರವಾಗಿ, RCB ಟೀಮಿನ ಪರವಾಗಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಮಾತನಾಡ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನು ಕಾರ್ಯಕ್ರಮ ಇಲ್ಲ. ಬಸ್ಸಲ್ಲೇ ವಾಪಸ್ ಹೋಗ್ತಾರೆ, ಬಸ್ಸಲ್ಲೇ ಬರ್ತಾರೆ, ಬಸ್ಸಲ್ಲೇ ವಾಪಸ್ಸು ಸ್ಟೇಡಿಯಂಗೆ ಹೋಗ್ತಾರೆ. ಓಪನ್ ವೆಹಿಕಲ್ ಇಲ್ಲ ಸದ್ಯಕ್ಕೆ, ಯಾಕೆಂದ್ರೆ ಅವರು ಸೆಕ್ಯೂರಿಟಿ ದೃಷ್ಟಿಯಿಂದ ಬೇಡ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನಮ್ಮ KCA. ಅದರಿಂದ ಅವರು ಅಲ್ಲಿ ಸ್ಟೇಡಿಯಂಗೆ ಹೋಗಿ ಸ್ಟೇಡಿಯಂನಲ್ಲಿ ಅವ್ರದ್ದೇನು ಕಾರ್ಯಕ್ರಮ, ಅವ್ರದ್ದು KCAದವ್ರದ್ದು ಕಾರ್ಯಕ್ರಮ, ಇದು ನಮ್ಮ ಅದಕ್ಕೆಲ್ಲ ಸೆಕ್ಯೂರಿಟಿ ಮಾಡಿ, ಸೆಕ್ಯೂರಿಟಿ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಎಲ್ಲವನ್ನು ಮಾಡ್ಕೊಳ್ತೀವಿ.